ಓಂ ಶ್ರೀ ಗುರುಭ್ಯೋಂ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ. ಈ ದಿನ ಜ್ಯೇಷ್ಠಾಬಲ, ಗ್ರಹಗಳಿಗಿರ್ತಕ್ಕಂತಹ ಜ್ಯೇಷ್ಠಾಬಲಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗ್ರಹಗಳ ಜ್ಯೇಷ್ಠಾಬಲವನ್ನ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸೂರ್ಯ ಮತ್ತೆ ಚಂದ್ರರನ್ನ ಹೊರತುಪಡಿಸಿ ಮಿಕ್ಕ ಜ್ಯೋತಿಷ್ಯದ 5 ಗ್ರಹಗಳನ್ನ ಈ ಜ್ಯೇಷ್ಠ ಬಲದ ಅಂಶಗಳಿಗೆ ಒಳಪಡಿಸ್ತೇವೆ. ರಾಹುಕೇತುಗಳನ್ನ ಸದಾಕಾಲ ಅವರು ವಕ್ರೀ ಗ್ರಹಗಳಾಗಿರೋದ್ರಿಂದ ಈ ಜ್ಯೇಷ್ಠ ಬಲ ಅನ್ನುವಂತ ಒಂದು ವಿಚಾರಕ್ಕೆ ಅವುಗಳನ್ನ ಅಳವಡಿಸಿಕೊಳ್ಳೋದಿಲ್ಲ. ಪ್ರಮುಖವಾಗಿ ಎಲ್ಲಾ ಗ್ರಹಗಳು ಕೂಡ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಆದರೆ ಜಾತಕದಲ್ಲಿ ಕೆಲವೊಂದು ಗ್ರಹಗಳು ಕೆಲವು ಸಮಯದಲ್ಲಿ ವಕ್ರೀಯತೆಯನ್ನ ಪಡ್ಕೊಳ್ತವೆ. ಹಾಗಿದ್ದರೆ ಈ ವಕ್ರೀಯತೆಯಿಂದ ಆಗ್ಬೇಕಾದಂತಹ ಜಾತಕದ ಫಲಗಳೇನು, ಜಾತಕನು ಈ ವಕ್ರೀಯತೆಯಿಂದ ಯಾವ ಫಲಗಳನ್ನ ಹೊಂದುತ್ತಾನೆ ಅನ್ನುವಂಥದ್ದು, ಮತ್ತೆ ಆ ಫಲಗಳಿಗೆ ಎಷ್ಟು ಪ್ರಬಲವಾದಂತಹ ಬಲ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೋದಾಗಿರುತ್ತೆ. ಬುಧ ಆಗಿರ್ಬೋದು, ಕುಜ ಆಗಿರ್ಬೋದು, ಶುಕ್ರ ಆಗಿರ್ಬೋದು, ಗುರು ಮತ್ತೆ ಶನಿ ಗ್ರಹಗಳನ್ನ ಜ್ಯೇಷ್ಠ ಬಲದ ಅಂಶಗಳಿಗೆ ಒಳಪಡಿಸ್ತೇವೆ. ಯಾವುದೇ ಒಂದು ಗ್ರಹ ಸಾಮಾನ್ಯವಾಗಿ ಚಲನೆಯ ಅವಸ್ಥೆಯಲ್ಲಿ ಇದ್ರೆ ನಮ್ಮ ಜಾತಕದಲ್ಲಿ ಆ ಗ್ರಹಗಳಿಗೆ 30 ಅಂಶಗಳನ್ನ ನಾವು ಕೊಡ್ತೇವೆ. ನಂತರ ವಕ್ರೀಯತೆಯನ್ನ ಹೊಂದಿರತಕ್ಕಂತಹ ಗ್ರಹಗಳಿಗೆ 60 ಅಂಶಗಳನ್ನ ಕೊಡೋ ಅಂಥದ್ದು ಇರುತ್ತೆ. ನಾರ್ಮಲ್ ಆಗಿ ಚಲಿಸ್ತಕ್ಕಂತಹ ಗ್ರಹಗಳಿಗೆ 30 ಅಂಶಗಳನ್ನ ಕೊಡೋ ಅಂಥದ್ದು. ಮತ್ತೆ ಕೆಲವೊಮ್ಮೆ ಗ್ರಹಗಳು ಸ್ತಂಭನವನ್ನ ಹೊಂದ್ತವೆ, ಅಂದ್ರೆ ನಿಂತ ಜಾಗದಲ್ಲಿಯೇ ನಿಲ್ಲುವಂತಹ ಒಂದು ಅಂಶವನ್ನ ನಾವು ನೋಡ್ತೇವೆ. ಅದಕ್ಕೆ ನಾವು ಸ್ತಂಭನ ಅಂತೇಳಿ ಕರೆಯುವಂಥದ್ದು. ಸ್ತಂಭನ ಆಗಿರ್ತಕ್ಕಂತಹ ಗ್ರಹಗಳಿಗೆ 15 ಅಂಶಗಳನ್ನ ನಾವು ಕೊಡುವಂಥದ್ದಿದೆ. ಹಾಗಾಗಿ ಜಾತಕದಲ್ಲಿ ವಕ್ರೀಯತೆ ಗ್ರಹಗಳು ಹೆಚ್ಚು ಇದ್ದಂತಹ ಸಮಯದಲ್ಲಿ ಆ ಗ್ರಹಗಳು ಇರ್ತಕ್ಕಂತಹ ಮನೆಯ ಭಾವಫಲದ ವಿಚಾರಗಳನ್ನ ನಾವು ಈ ಜನ್ಮದಲ್ಲಿ ಯಥೇಚ್ಛವಾಗಿ ಅಂತಹ ಕೆಲಸಗಳನ್ನ ಮಾಡ್ಲಿಕ್ಕೆ ಈ ಜನ್ಮ ಅನ್ನೋಂಥದ್ದು ನಮ್ಗೆ ಆಗಿದೆ, ಪ್ರಾಪ್ತಿಯಾಗಿದೆ ಅನ್ನೋಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ. ಜಾತಕದಲ್ಲಿ ಹೆಚ್ಚೆಚ್ಚು ಗ್ರಹಗಳು ವಕ್ರೀಯತೆಯನ್ನ ಹೊಂದಿದ್ದರೆ ಅಂತಹ ವ್ಯಕ್ತಿ ಸಾಮಾನ್ಯವಾಗಿ 35 ವರ್ಷದ ನಂತರ ಅಂತಹ ವಿಚಾರಗಳಿಗೆ ಹೆಚ್ಚು ಪ್ರಬಲವಾಗಿ ಕೆಲಸವನ್ನ ಮಾಡೋ ಅಂಥದ್ದನ್ನ ನಾವು ನೋಡ್ಬೋದು. ಈಗ ಎಕ್ಸಾಂಪಲ್, 1ನೇ ಮನೆಯಲ್ಲಿ ಕುಜ ಗ್ರಹ ವಕ್ರೀಯತೆಯನ್ನ ಹೊಂದಿದ್ದಾನೆ ಅಂತ ಇಟ್ಕೊಳ್ಳೋಣ. ಜಾತಕನ ಆ ದಶಾಭುಕ್ತಿ ಕಾಲದಲ್ಲಿ 35 ವರ್ಷದ ನಂತರ ಆ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಆ ವ್ಯಕ್ತಿ ತನ್ನಗೆ ಸಂಬಂಧಪಟ್ಟಂತೆ ಅಥವಾ ಸ್ವಯಂ ಹೆಸರು ಕೀರ್ತಿ ಗಳಿಸಲಿಕ್ಕೆ ಅತ್ಯಂತ ಪ್ರಬಲಶೀಲಿಯಾಗಿ ತನ್ನನ್ನು ತಾನು ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅಥವಾ ಹೆಸರು ಮತ್ತೆ ಕೀರ್ತಿಯನ್ನು ಹೊಂದಲಿಕ್ಕೆ ಅಥವಾ ದೇಹದ ಸದೃಢತೆಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವನು ತರಾತುರಿಯಲ್ಲಿ ಅತ್ಯಂತ ಕಠಿಣ ಶ್ರಮವನ್ನ ಪಡಿತಾನೆ. ಕಠಿಣ ಶ್ರಮವನ್ನು ವಹಿಸಿ ತನ್ನನ್ನು ತಾನು ಎತ್ತರಕ್ಕೆ ಹೋಗುವಂತೆ ಮಾಡ್ಕೊಳ್ತಾನೆ ಅನ್ನುವಂಥದ್ದು ಈ ಸಮಯದಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ಅದೇ ರೀತಿ ಯಾವುದೇ ಗ್ರಹವಾದರೂ ಸರಿ, ಯಾವುದೇ ಮನೆಯಲ್ಲಿದ್ದರೂ ಸರಿ ವಕ್ರೀಯತೆಯನ್ನು ಹೊಂದಿದ್ದರೆ ಆ ಮನೆಯ ಕೆಲಸವನ್ನ ಮಾಡ್ಲಿಕ್ಕೆ ಈ ಜನ್ಮದಲ್ಲಿ ನಮಗೆ ಜನ್ಮ ಪ್ರಾಪ್ತಿಯಾಗಿದೆ ಅನ್ನುವಂಥದ್ದನ್ನ ನಾವು ಈ ಮೂಲಕ ತಿಳ್ಕೊಬೇಕಾಗುತ್ತೆ. ಹಾಗಾಗಿಯೇ ಈ ವಕ್ರೀ ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿ ಸಮಯಗಳು 35 ವರ್ಷದ ನಂತರ ಬರೋ ಅಂಥದ್ದು ಅತ್ಯಂತ ಶ್ರೇಷ್ಠವಾಗಿರುತ್ತೆ. ಯಾಕೆಂದ್ರೆ ನಾವು ತುಂಬಾ ಉತ್ಸುಕರಾಗಿರ್ತೇವೆ. ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ನಡಿಬೇಕು ಅನ್ನುವಂಥದ್ದು ನಮ್ಗೆ ಸದಾಕಾಲ ನಾವು ತುಡಿತವನ್ನು ಹೊಂದಿರದವರಾಗಿರ್ತೇವೆ. ಹಾಗಾಗಿ ಈ ಜ್ಯೇಷ್ಠ ಬಲ ಅನ್ನುವಂಥದ್ದನ್ನ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ ನ ಮುಖಾಂತರ ಹಲವಾರು ವಿಚಾರಗಳನ್ನ ನನ್ನ ಚಾನಲ್ ಮುಖೇನ ತಿಳಿಸ್ತಾ ಹೋಗ್ತೇನೆ. ಅದರ ಒಂದು ನೋಟಿಫಿಕೇಶನ್ ಕೂಡ ನೀವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು. ಹಾಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ.
ಲೋಕಾ ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.